ಡೆಮೋಕ್ರಸಿ ಇನ್ ಡೇಂಜರ್ ಅನ್ನಕತ್ತಾರಲ್ಲ, ಇದನ್ನ ಡೇಂಜರ್ ತಗೊಂಡ್ಬಂದವ್ರು ಯಾರು? ರಾಹುಲ್ ಗಾಂಧಿ ಅವರು, ಮಮತಾಕ್ಕ ಅವರು ಸಂವಿಧಾನದ ಬುಕ್ ಕೈಯಾಗಿ ಹಿಡ್ಕೊಂಡು ಮಾತಾಡೋದೆಲ್ಲ ಬರೀ ಮಾತಿಗಷ್ಟ, ಅದನ್ನ ಪಾಲನೆ ಅವರು ಯಾವತ್ತೂ ಮಾಡಂಗಿಲ್ಲ. ಭಾರತದ ಚುನಾವಣೆ ಆಯೋಗ ಹೇಳಿದ್ನ ಕೇಳಂಗಿಲ್ಲ ಅಂದ್ರ ಇವ್ರದ ಒಂದು ಬ್ಯಾರೆ ರೂಲ್ಸ್ ಮಾಡ್ಕೊಳಕ್ ತಯಾರಾಗ್ಯಾರೇನು? ತಮ್ಮ ವೋಟ್ ಬ್ಯಾಂಕ್ ನ ಗಟ್ಟಿ ಮಾಡ್ಕೊಳಕ್ ಇವ್ರು ಚುನಾವಣಾ ಆಯೋಗನ ಎದುರು ಹಾಕೊಳಕ್ ರೆಡಿ ಆಗ್ಬಿಟ್ಟಾರ. ಏನೇ ಸರ್ಕಸ್ ಮಾಡಿದ್ರು ಪಶ್ಚಿಮ ಬಂಗಾಳದಾಗ SIR ಬಂದ ಬರ್ತೈತಿ. ಅದ್ ಎಷ್ಟು ಕೋಟಿ ಕಳ್ಳು ಓಟದ ಅವೆಲ್ಲ ಹೊರಗೆ ಬಂದ ಬರ್ತಾವ. ಡೆಮೋಕ್ರಸಿ ಇನ್ ಡೇಂಜರ್, ಡೆಮೋಕ್ರಸಿ ಅಪಾಯದಾಗೈತಿ. ಹಿಂಗಂತ ಈ ಮಾತನ್ನ ಪದೇ ಪದೇ ಹೇಳೋರು ಯಾರು? ರಾಹುಲ್ ಗಾಂಧಿ, ಮಮತಾಕ್ಕ, ಇಂಡಿ ಮೈತ್ರಿಕೂಟದ ಬೀಗರ ಬಳಗದವ್ರು ಎಲ್ಲರೂ. ಸುಮ್ಮ ಬಾಯ್ಲೆ ಹೇಳಂಗಿಲ್ರಿ, ಟಮಟಿ ಬಡ್ಕೊಂಡ ಬ್ಯಾಂಡ ಬಜ ಹಚ್ಕೊಂಡ ರೋಡ್ ಮೇಲೆಲ್ಲ ಮೆರವಣಿಗೆ ಹೋಗಿ ಹೇಳ್ತಾರ ಓಟ್ ಚೋರಿ ಆಗತೈತಿ ಅಂತ ಬಾಯ್ ಬಡ್ಕೊಳ್ಳೋ ಇವ್ರೆಲ್ಲಾರು ಡೆಮೋಕ್ರಸಿ ಡೇಂಜರ್ ಒಳಗೆ ಐತಿ ಅಂತ ಹೇಳೋ ಇವ್ರೆಲ್ಲಾರು ಅದು ಎಷ್ಟರ ಮಟ್ಟಿಗೆ ಡೆಮೋಕ್ರಸಿ ಕಾಪಾಡಕತ್ತಾರ? ಈಗ ನೋಡ್ರಿ, ಇಂಡಿ ಮೈತ್ರಿಕೂಟದ ಒಂದು ಭಾಗ ಆಗಿರೋ ಮಮತಾಕ್ಕ ಅವರು ಭಾರತದ ಚುನಾವಣಾ ಆಯೋಗ ಏನ್ ಹೇಳಿದ್ರು ಕೇಳಂಗಿಲ್ಲ ಅಂತ ಸೆಡ್ ಹೊಡೆದ ನಿಂತು ಬಿಟ್ಟಾರ. ಕೇಂದ್ರ ಸರ್ಕಾರಕ್ಕೂ ಸೆಡ್ ಹೊಡೆದಿದ್ರು, ಈಗ ಚುನಾವಣಾ ಆಯೋಗಕ್ಕೂ ಕ್ಯಾರೆ ಅನ್ನುವಲ್ರು. ನೀವೇನು ಹೇಳ್ತೀರಿ? ನೀವು ಹೇಳಿದೆಲ್ಲ ನಾವು ಕೇಳಬೇಕೇನೋ, ನಾವು ಕೇಳಂಗಿಲ್ಲ ಅನ್ನೋ ಥರದ ಮಾತುಗಳನ್ನು ಅದ ವರ್ಷಿ ಚಾಲೂ ಮಾಡ್ಯಾರ. ಏನಂದ್ರ ಭಾರತದ ಚುನಾವಣಾ ಆಯೋಗ ಐತಲ್ರಿ, ಅದು ಪಶ್ಚಿಮ ಬಂಗಾಳದ ಚುನಾವಣಾ ಆಯೋಗಕ್ಕೆ ಒಂದೆರಡು ಲೆಟ್ರ್ ಕಳಿಸಿತ್ತಂತ. ಆ ಲೆಟ್ರಿಗೆ ರಿಯಾಕ್ಟ್ ಮಾಡಿಲ್ಲ, ಅಲ್ಲಿ ಏನೇನು ಹಗರಣಗಳು ನಡೆದಾವಂತ ಇವರೆಲ್ಲ ಕೇಳಿದ್ಕೆ ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ. ಹೀಗಾಗಿ ಅವ್ರು ಏನು ಮಾಡಿದ್ರು ಅಂದ್ರೆ ಒಂದಿಬ್ಬರು 3 ಮಂದಿ ಅಧಿಕಾರಿಗಳನ್ನ ಲಿಸ್ಟ್ ಕಳಿಸಿ ಇವ್ರನ್ನ ಅಮಾನತು ಮಾಡ್ರಿ ಅಂತ ಹೇಳಿತ್ತು. ಭಾರತ ಚುನಾವಣಾ ಆಯೋಗ ಅಂದ್ರೆ ಈ ಚುನಾವಣಾ ಆಯೋಗ ಕೇಳಬೇಕಾಗ್ತೈತಿ. ಯಾಕಂದ್ರೆ ಎಲ್ಲ ಚುನಾವಣಾ ಆಯೋಗಕ್ಕೂ ಹೆಡ್ ಭಾರತದ ಚುನಾವಣಾ ಆಯೋಗ ಸಂವಿಧಾನಾತ್ಮಕವಾಗಿ ತನ್ನ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೈತಿ. ಸಂವಿಧಾನದ ಬುಕ್ ಹಿಡ್ಕೊಂಡು ಕೈಯಾಗಿ ಮಾತಾಡೋರಿಗೆ ಇದು ಗೊತ್ತಿರ್ತೈತಿ. ಆದ್ರೂ ಅದನ್ನ ಕ್ಯಾರೆ ಅಂದಿಲ್ಲ ಅಂತ ಏನ್ ಮಾಡ್ಯಾರು ಭಾರತ ಚುನಾವಣಾ ಆಯೋಗದವರು? ಪಶ್ಚಿಮ ಬಂಗಾಳದ ಅಧಿಕಾರಿಗಳನ್ನ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಮೀಟಿಂಗ್ ಮಾಡಿ ಬಾಯಿ ತುಂಬ ಉಗುದು ಕಳ್ಸ್ಯಾರ. ಅವರು ಬಂದು ಕೆಲಸ ಮಾಡ್ತಾರು, ನಾವು ಹೇಳಿದ್ ಕೇಳ್ತಾರು ಅಂತ ಇವ್ರು ಅನ್ಕೊಂಡಾರ. ಕರೆ ಇವ್ರು ಏನೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರ ಮಮತಾಕ್ಕ ಮಾಡಬೇಡ್ರಿ ಅಂದಾರ. ಮಮತಾಕ್ಕ ಅದಷ್ಟ ಅನ್ನೋದಲ್ದ ನಮ್ಮ ಅಧಿಕಾರಿಗಳಿಗೆ ಬೆದರಿಕೆ ಹಾಕಕತ್ತಾರ. ಇವ್ರೇನು ಹೇಳ್ತಾರ? ನಾ ಯಾವಾಗಲೂ ನಮ್ಮ ಅಧಿಕಾರಿಗಳ ಪರವಾಗಿರ್ತೀನಿ, ಅವ್ರಿಗೆ ಏನೂ ಆಗಕ್ ಬಿಡಂಗಿಲ್ಲ, ಯಾರೂ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋ ಅಷ್ಟ ಇಲ್ಲ ಅಂತ ಪ್ರತಿಜ್ಞೆ ಮಾಡ್ಯಾರ. ಇಲ್ಲಿ ಯಾರ ಮೇಲೆ ಯಾರು ದಬ್ಬಾಳಿಕೆ ಮಾಡಿದ್ರು? ಆದೇಶ ಕೊಡೋದು ಅವರ ಕರ್ತವ್ಯ, ಅವ್ರು ಕೊಟ್ಟಾರ. ಪಾಲಿಸಂಗಿಲ್ಲ ಅಂತಂದ್ರೆ 7 ದಿನ ಟೈಮ್ ಕೊಟ್ಟಾರ, ಅದ್ರೊಳಗೆ ಅವ್ರು ಏನು ಮಾಡ್ಬೇಕು ಅದನ್ನು ಮಾಡ್ತಾರ. ಅದನ್ನು ಕಾನೂನಾತ್ಮಕವಾಗಿ ಮಾಡಾಕತ್ತಾರೆ. ಮಮತಾಕ್ಕನಗತ್ಲೆ ಯಾರನ್ನೋ ಸೆಳ್ಕೋಬೇಕು ಅಂತ ಮಾತಾಡಕತ್ತಿಲ್ಲ. ಮತ್ತು ನೀವೇ ಹೇಳ್ರಿ, ಎಲೆಕ್ಷನ್ ಕಮಿಷನ್ ಹೇಳ್ದಂಗೆ ಕೇಳಂಗಿಲ್ಲ ಅಂತ ಹೇಳೋರು ಡೆಮೋಕ್ರಸಿನ ಡೇಂಜರ್ ಅಂದ್ರೆ ಹೆಂಗೆ ನಂಬೋದು? ನೀವು ಅದಕ್ಕೆ ತಕ್ಕಂಗೆ ನಡ್ಕೋಬೇಕಿಲ್ರಿ. ನೀವು ಹಂಗೆ ತಕ್ಕಂಗೆ ನಡ್ಕೊಂಡ್ರೆ ನಮಗೂ ಹೌದಪ್ಪ, ಅವ್ರು ಹೇಳೋದಕ್ಕೂ ಅವ್ರು ಮಾಡೋದಕ್ಕೂ ಹೊಂದಿಕೆ ಐತಿ ಅನ್ನಿಸ್ತೈತಿ. ನೀವು ಹೇಳೋದ ಒಂದು, ಮಾಡೋದ ಇನ್ನೊಂದು. ಅದು ಹೆಂಗೆ ನಂಬಿಕೆ ಬರ್ಬೇಕು ನೀವೇ ಹೇಳ್ರಿ. ಮತ್ತು ಡೆಮೋಕ್ರಸಿ ಯಾರಿಂದಾಗಿ ಡೇಂಜರ್ ಒಳಗೈತಿ ಅನ್ನೋದನ್ನು ಈ ಒಂದು ಸಿಚುವೇಶನ್ದಾಗ ನಾವು ಅರ್ಥ ಮಾಡ್ಕೋಬೋದ್ರಿ. ಕೇಂದ್ರ ಸರ್ಕಾರದ ಜೋಡಿ ನಿಮ್ಮ ವೈರುತ್ವ ವೈಷಮ್ಯ ಏನಾರ ಇಲ್ರಿ. ನಿಮ್ಮ ಸರ್ಕಾರ ಅಲ್ಲಿ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಮೋದಿ ದ್ವೇಷ ಬಾಯಿ ತುಂಬ ಮನಸ್ಸು ತುಂಬ ಮೈ ತುಂಬ ತುಂಬಿಕೊಂಡು ನಾವು ಇವ್ರು ಹೇಳೋದು ಕೇಳಂಗಿಲ್ಲ, ಚುನಾವಣಾ ಆಯೋಗನಂತೂ ದ್ವೇಷ ಮಾಡೇ ಮಾಡ್ತೀವಿ ಅಂದ್ರೆ ಅದು ಹೆಂಗೆ ನಡೀತೈತ್ರಿ? ಕೇಂದ್ರದ ವೈಷಮ್ಯನ ಬೇರೆ, ನಿಮ್ಮ ರಾಜ್ಯದ ಉದ್ಧಾರ ಸುಧಾರಣೆ ಅಭಿವೃದ್ಧಿನ ಬೇರೆ. ಅಟ್ಲೀಸ್ಟ್ ನಿಮ್ಮ ರಾಜ್ಯದ ಮಂದಿ ನಿಮ್ಮನ್ನ ನಂಬ್ಯಾರ, ಅವ್ರಿಗೋಸ್ಕರ ನೀವು ಏನಾರೇ ಮಾಡ್ಬೇಕಿಲ್ರಿ. ಅದನ್ನೂ ಮಾಡಂಗಿಲ್ಲ. ಕೇಂದ್ರದ ದ್ವೇಷನ ಹೆಚ್ಚು ಅಂದ್ರ ನಿಮ್ಮ ರಾಜ್ಯದ ಜನ ನಿಮ್ಮನ್ನ ಹೆಂಗೆ ನಂಬೇಕ್ರಿ? ಈಗ ಮಮತಾಕ್ಕಗೆ ಬಂದಿರೋ ಪರಿಸ್ಥಿತಿ ಸೇಮ್ ಟು ಸೇಮ್ ಹಂಗ. ಸಂವಿಧಾನದ ಬುಕ್ ಹಿಡ್ಕೊಂಡು ಸಂವಿಧಾನ ಕತ್ರೆ ಮೇ ಹೇ, ಸಂವಿಧಾನ ಅಪಾಯದಾಗ ಐತಿ ಅಂತಾನು ಹೇಳ್ತೀರಿ. ಮತ್ತು ಸಂವಿಧಾನ ಅಪಾಯದಾಗ ಐತಿ ಅಂತ ಹೇಳೋರು ಸಂವಿಧಾನನ ಎಷ್ಟು ಪಾಲಿಸಾಕತ್ತೀರಿ? ಚುನಾವಣಾ ಆಯೋಗ ಏನೇ ನಡ್ಕೊಂಡ್ರು ಏನೇ ಮಾಡಿದ್ರು ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಂತೈತಿ. ಅದು ನಿಮಗೆ ಗೊತ್ತಿದ್ದು ನೀವು ಚುನಾವಣಾ ಆಯೋಗದ ಮಾತನ್ನ ಕೇಳಂಗಿಲ್ಲ, ಭಾರತ ಚುನಾವಣಾ ಆಯೋಗ ನಿಮಗೇನೂ ಅಲ್ಲ ಅಂದ್ರೆ ಇದಕ್ಕೆ ಸಂವಿಧಾನ ವಿರೋಧಿ ನಡೆ ಅನ್ನಬೇಕೋ ಅಥವಾ ಸಂವಿಧಾನವನ್ನು ಇಗ್ನೋರ್ ಮಾಡತ್ತೀರ ಅನ್ಕೋಬೇಕೋ? ಬಾಯಿ ಮಾತಿಗಷ್ಟೇ ಸಂವಿಧಾನ ಕತ್ರೆ ಮೇಹೆ, ಸಂವಿಧಾನಕ್ಕೂ ಹಮ್ ಬಚಾಯಂಗೆ ಅಂತೀರಿ ಅನ್ಕೋಬೇಕೋ? ಫುಲ್ ಆಫ್ ಕನ್ಫ್ಯೂಷನ್. ಯಾವುದು ಅನ್ಕೋಬೇಕು ಅನ್ನೋದ ತಿಳಿವಲ್ದಾಗೈತಿ. ಅಂದಂಗ ಚುನಾವಣಾ ಆಯೋಗ ಹೇಳೋದನ್ನ ಮಮತಾಕ್ಕ ಯಾಕೆ ಕೇಳಕ್ಕೆ ತಯಾರಿಲ್ಲ?
ಯಾಕಂದ್ರೆ ಈಗ ಅವ್ರು ಹೇಳಿದ್ನ ಒಂದೊಂದ ಕೇಳ್ಕೊತ ಆದ್ರೆ ನಾಳೆ ಒಂದಿನ ಬಂದು SIR ನಾವು ಇಲ್ಲಿ ಚಾಲೋ ಮಾಡ್ತೀವಿ, ಪಶ್ಚಿಮ ಬಂಗಾಳದಾಗಿರೋ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಓಟ್ಗಳನ್ನ ಇನ್ವ್ಯಾಲಿಡ್ ಓಟ್ಗಳನ್ನ ಹೊರಗೆ ತೆಗಿತೀವಿ ಅಂತಾರೆ. ಅವಾಗ ಅದನ್ನೂ ಕೇಳಬೇಕಾಗ್ತೈತಿ. ಅದಕ್ಕೆ ಮೊದಲನೇ ಮಾತನ್ನ ಇಲ್ಲ ಅಂದ್ಬಿಟ್ರೆ ಅವ್ರು ಮುಂದೆ ಮಾತಾಡಂಗಿಲ್ಲ ಅನ್ನೋ ಭ್ರಮೆ. ಹಿಂಗಾಗಿ ನಾವು ಮಮತಾಕ್ಕ ಮ್ಯಾಲಿಂದ ಮ್ಯಾಲಿ ಅಲ್ಲಿನ ಅಧಿಕಾರಿಗಳಿಗೆ ಒಂದು ಮಾತು ಹೇಳಕತ್ತಾರ, ನೀವೆಲ್ಲ ನನ್ನ ಕೈಯ ಕೆಲಸ ಮಾಡೋ ಅಧಿಕಾರಿಗಳು, ನಾ ಹೇಳ್ದಂಗೆ ಕೇಳಬೇಕು. ನಿಮಗೆ ಕೇಂದ್ರದಿಂದಲೇ ಆರ್ಡರ್ ಬರಲಿ, ದಿಲ್ಲಿಯಿಂದಲೇ ಆರ್ಡರ್ ಬರಲಿ, ಮಮತಾಕ್ಕನ ಬಾಯಿಂದ ಬರೋ ಆರ್ಡ್ರೇ ಫೈನಲ್ ಅನ್ನುವಂಥ ಮಾತುಗಳನ್ನ ಹೇಳಕತ್ತಾರ. ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳ ಚುನಾವಣಾ ಆಯೋಗದ ಮ್ಯಾಲ ಬೆದರಿಕೆ ಹಾಕತೈತಿ, ಹಿಂಗೆ ಮಾಡತೈತಿ ಹಂಗೆ ಮಾಡತೈತಿ ಅನ್ನಕತ್ತಿರೋ ಮಮತಾಕ್ಕನ ಅವಾಗ ಮೀಟಿಂಗ್ ಮಾಡಿ ಅಲ್ಲಿನ ಸರ್ಕಾರಿ ಅಧಿಕಾರಿಗಳಿಗೆ ಅಂಜಿಕೆ ಹಾಕಕತ್ತಾರ, ಇವರ ಬೆದರಿಕೆ ಹಾಕಕತ್ತಾರ. ಒಂದು ಕಾರಣಕ್ಕೆ ತಮ್ಮ ವೋಟ್ ಬ್ಯಾಂಕ್ ಗಟ್ಟಿಯಾಗಿ ಉಳ್ಕೋಬೇಕು, ಸ್ವಲ್ಪನೂ ಅಲ್ಲಾಡಬಾರ್ದು ಅನ್ನೋದು. SIR ಬಂದ ಬಿಹಾರದಾಗ ಒಂದು ಬಿರುಗಾಳಿನ ಸೃಷ್ಟಿಯಾಗೈತಿ. ಲಕ್ಷ ಓಟ್ಗಳು ಇನ್ವ್ಯಾಲಿಡ್ ಅನ್ನೋದು ಗೊತ್ತಾಗೈತಿ. ಇನ್ನು ಪಶ್ಚಿಮ ಬಂಗಾಳಕ್ಕೆ ಬಂದ್ರೆ ಅದು ಎಷ್ಟು ಕೋಟಿ ಹೊರಗೆ ಬರ್ತಾವ ಅನ್ನೋದು ಗೊತ್ತಿಲ್ಲ. BJP ಅವ್ರು ಹೇಳ್ತಾರ ಬಹಳ ಕೋಟಿ ಬರ್ತಾವಂತ. ಪಶ್ಚಿಮ ಬಂಗಾಳ ವಿರೋಧ ಪಕ್ಷ BJP ಅವ್ರು ಹೇಳ್ತಾರ SIR ಬೇಕಾ ಅಂತಾರ. ಆದ್ರೆ ಮಮತಾಕ್ಕೆ ಅಂಜಿಕೆ. ಹೆಂಗೆ ಅಂಜಿಕೆ ಅಂದ್ರೆ ರಾತ್ರಿ ನಿದ್ದೆ ಮಾಡಕತ್ತಾರೋ ಇಲ್ಲೋ ಮಮತಾಕ ಗೊತ್ತಾಗೋಲ್ತು, ಆ ಪರಿ ಅಂಜಿಕೆ ಐತಿ. ಇನ್ನೊಂದು ಸಂಶೋಧನಾ ವರದಿನೂ ಬೆಳಕಿಗೆ ಬಂದೈತಿ. IIM ಸಂಘಗಳ ಸಂಶೋಧಕರು ಮತ್ತು ಪ್ರಾಧ್ಯಾಪಕರು ಸೇರಿ ಒಂದು ಸಂಶೋಧನಾ ವರದಿನ ರಿಲೀಸ್ ಮಾಡ್ಯಾರ. ಅದರೊಳಗೆ ಚುನಾವಣಾ ಆಯೋಗದ ಎಲ್ಲ ಒಂದು ಡೇಟಾನ ಇಟ್ಕೊಂಡು ಅವರು ಪಶ್ಚಿಮ ಬಂಗಾಳದಾಗ ಎಷ್ಟು ಮಂದಿ ಅಂದರೆ ಜನನ ಪ್ರಮಾಣ, ಮರಣ ಪ್ರಮಾಣ, ಜನಸಂಖ್ಯೆ ಆಧಾರ ಪ್ರತಿಯೊಂದನ್ನು ಕೌಂಟ್ ಮಾಡಿ ಒಂದು ವರದಿ ಕೊಟ್ಟಾರ. 2004ರಾಗಿಂದ 2024 ತನಕನೂ ಎಷ್ಟು ಮಂದಿ ಅಂದಾಜು ವೋಟರ್ ಇದ್ದರು, ಇನ್ವ್ಯಾಲಿಡ್ ಆಗಿದ್ದಾರ, ಎಷ್ಟು ಮಂದಿ ಸತ್ತಿರಬಹುದು, ಎಷ್ಟು ಮಂದಿ ಹುಟ್ಟಿರಬಹುದು, ಅದೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿ ಒಂದು ಅಂದಾಜು ಲೆಕ್ಕ ಕೊಟ್ಟಾರ. ಅವ್ರು ಹೇಳೋ ಪ್ರಕಾರ 1.5 ಕೋಟಿಗಿಂತ ಹೆಚ್ಚಿನ ಮಂದಿ ಮತದಾನ ಪಟ್ಟಿ ಒಳಗೆ ಹೆಸರೈತಿ, ಅಂದ್ರೆ ಅಷ್ಟು ಹೆಚ್ಚು ಮಂದಿ ಅದಾರ. ಸಂಶೋಧನಾ ವರದಿ ಏನು ಕೊಟ್ಟಾರಲ್ಲ ಅವ್ರು ಹೇಳೋ ಪ್ರಕಾರ ಅದು ಎಷ್ಟೇ ಅಂದಾಜು ಲೆಕ್ಕ ಕೊಟ್ಟರು, ಸಂಶೋಧನೆ ಮಾಡಕ್ಕೆ ಬಳಸಿರೋ ಎಲ್ಲ ಡೇಟಾನು ಮುಂದಿಟ್ಟು ಅವ್ರು ಹೇಳೋದೇನು ಅಂದ್ರೆ ಒಂದು ಅಂದಾಜು ಜನ ಇಷ್ಟು ಬರಬೇಕಿತ್ತು, ಆದ್ರೆ 1.5 ಕೋಟಿಯಷ್ಟು ಹೆಚ್ಚಿಗೆ ಬಂದೈತೆ. ಅಂದ್ರೆ ಇದೊಂದು ರೀತಿ ಅನಿರೀಕ್ಷಿತ ಏರಿಕೆ ಐತಿ, ಅಸಹಜವಾದ ಸಂಖ್ಯೆ ಬಂದೈತಿ ಅಂತ ಹೇಳ್ಯಾರ. ಅದೂ ಮಮತಾಕ್ಕೆ ಗೊತ್ತಾಗಿ ಈ ರೀತಿ ಅಂಜಾಕತ್ತಾರೋ ಏನೋ. ಅವರು ಸಂಶೋಧನಾ ವರದಿನ ಇಷ್ಟು ಕೊಟ್ಟೈತಿ, ಇನ್ನು SIR ಅದು ಎಷ್ಟು ಅಕ್ಯುರೇಟ್ ನಂಬರ್ ಕೊಡ್ತೈತಿ ಲೆಕ್ಕ ಹಾಕ್ರಿ. ಇದೆಲ್ಲಾನು ನೋಡಿ ಮಮತಾಕ್ಕಗ ಭಾಳ ಅಂದ್ರೆ ಭಾಳ ಅಂಜಿಕೆ ಚಾಲು ಆಗೈತಿ. ಏನಾರೇ ಮಾಡಿ ಇದನ್ನ ತಪ್ಪಿಸ್ಕೋಬೇಕು. ಬಿಹಾರದಾಗ ಅಷ್ಟಕ್ಕೂ ಭಾಳ ಕಷ್ಟಪಟ್ಟರು ಇಂಡಿ ಬೀಗರ ಬಳಗದವರು. ಇದನ್ನ ಹೆಂಗಾರೆ ಮಾಡಿ ತಪ್ಪಿಸ್ಕೊಳಕ ಬೇಕು. ನಮ್ಮ ಕುತ್ತಿಗೆಗೆ ಬರಗೂಡದ ಇದನ್ನ ಅಲ್ಲೇ ಕಟ್ ಮಾಡಿ ಬಿಸಾಕಬೇಕು ಅಂದ್ರೂ ಅದು ಆಗಲಿಲ್ಲ. ಸುಪ್ರೀಂ ಕೋರ್ಟು ಒಪ್ಪಲಿಲ್ಲ, ಯಾರೂ ಒಪ್ಪಲಿಲ್ಲ. ಮಾಡಾತಿರೋದೆಲ್ಲ ಸರಿನಾ ಮಾಡಕತ್ತಾರ, ನಿಮ್ಮದು ಏನು ತರಲೆ ಅಂದರು. ಈಗ ಹೆಂಗೆ ಮಾಡೋದು ಅಂತ ಈ ಒಂದು ಪ್ಲ್ಯಾನ್ ನಡೆಸ್ಯಾರ ಇವರು. ಒಟ್ನಾಗ ಏನಾರೇ ಮಾಡಿ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೋಬೇಕು ಅಂತ ಮಮತಾಕ್ಕ ಮಾಡಕತ್ತಿರೋದು ಒಂದೂ ಕೈಗೂಡುವಲ್ತು. ಈಗ 7 ದಿನ ಟೈಮ್ ಕೊಟ್ಟಾರ ಭಾರತ ಚುನಾವಣಾ ಆಯೋಗದವರು. ಅವ್ರ ಮಾತು ಇವ್ರು ಕೇಳಂಗಿಲ್ಲ ಅಂದ್ರೆ ಅವ್ರು ಏನು ಆ್ಯಕ್ಷನ್ ತೊಗೋಬೇಕು ಅದನ್ನ ತೊಗೊತಾರ. ಚುನಾವಣಾ ಏನು ಪಶ್ಚಿಮ ಬಂಗಾಳ ಚುನಾವಣಾ ಆಯೋಗ ಐತಲ್ರಿ, ಅವ್ರು ಏನಾರೇ ಬಿಡಪ್ಪ ನಮ್ಮ ಮ್ಯಾಲಿನ ಅಧಿಕಾರಿಗಳು ನಮಗೆ ಆರ್ಡರ್ ಮಾಡ್ಯಾರ ಪಾಲಿಸೋನು ಅಂದ್ರೆ ಮಮತಾಕ ಅವ್ರಿಗೂ ಪಾಲ್ಸಾಕೂ ಬಿಡುವಳ್ಳು, ತಾನೂ ಪಾಲ್ಸಕತ್ತಿಲ್ಲ. ಇದೆಲ್ಲ ಬಂದು ಎಲ್ಲಿಗೆ ಹತ್ತಿದೈತೋ ಗೊತ್ತಿಲ್ಲ. ಆದ್ರೆ ಪಶ್ಚಿಮ ಬಂಗಾಳದಾಗ SIR ಬರೋದು ಪಕ್ಕ ಐತಿ. ಎಷ್ಟ ಉಲ್ಟಾ ಸೀದಾ ಮಾಡಿದ್ರು ಅದನ್ನು ತಪ್ಸಕ್ಕೆ ಸಾಧ್ಯನಾ ಇಲ್ಲ. ಹೆಂಗಾರೆ ಮಾಡಿ ತಪ್ಪಿಸ್ಕೋಬೇಕಂತ ಮಮತಾಕ ಮಾಡಕತ್ತಿರೋದು ಆಗ್ಲಾರ್ದ ಕೆಲಸ ಐತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.